ಬಂಧುಗಳು ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಮ್ಮ ಸಮಾಜ ಸೇವಕರ್ತಕ್ಕಂಥ ಸುಮಾರು 5 ವರ್ಷ ಬೇರೆ ಬೇರೆ ಸಮಾಜ ಮುಖೇನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಗ್ರಾಮದ ಪರವಾಗಿ ಒಂದು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಒಂದು ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಹೇಳ್ತಾ, ಇವತ್ತು ಈ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ, ಯಾವುದೋ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದಾಗ ಹಲವು ಗ್ರಾಮಗಳ ಒಂದು ಸಹಕಾರ, ಗ್ರಾಮಸ್ಥರಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಸಹಕಾರ ಅಗತ್ಯವಾಗಿರುತ್ತೆ. ಇವತ್ತು ಈ ಒಂದು ಸೀಗೇನಹಳ್ಳಿ ಗ್ರಾಮದಲ್ಲಿ ಎಲ್ಲಾ ಒಂದು ಈ ದೇವಸ್ಥಾನದಲ್ಲಿ ಏನು ಸೇವೆಯನ್ನ ಮಾಡ್ಕೊಂಡು ಈ ದೇವಸ್ಥಾನ ಒಂದು ಅಂತಿಮ ಹಂತಕ್ಕೆ ಬರ್ಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಸಹ ಮೊದಲಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮ ಏನು ದೇವಸ್ಥಾನದ ಪ್ರತಿಷ್ಠಾಪನೆ ಒಂದು 15 ದಿನಗಳ ಮೊದಲು ಆಗಿತ್ತು. ಸೊ ಅವಾಗ ಯಾವುದೋ ಕಾರಣ ಅದು ಪೋಸ್ಟ್ಪೋನ್ ಆಯಿತು. ಸೊ ಅವತ್ತು ನಾವು ಒಂದು ಅಣ್ಣವರನ್ನ ಈ ಒಂದು ಗ್ರಾಮಕ್ಕೆ, ಈ ಗ್ರಾಮದ ಎಲ್ಲಾ ಸಾರ್ವಜನಿಕರು ಆಹ್ವಾನ ಮಾಡಿದ್ರು, ಕೇಳಿದ್ರು ಏನಾದ್ರು ಒಂದು ನಿಮ್ ಕಡೆಯಿಂದ ಸಹಾಯ ಮಾಡಬೇಕು ಅಂತ. ಆವಾಗ ಏನಾಗ್ಬೇಕು ಅಂತಂದಾಗ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಅವ್ರ ಮನಸ್ಪೂರ್ವಕವಾಗಿ ಸುಮಾರು 2,500 ಜನಕ್ಕೆ ಮೇಲ್ಪಟ್ಟವರಿಗೆ ಭಕ್ತಾದಿಗಳಿಗೆ ಊಟದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಮೊದಲಿಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಶಾಂಬಯ್ಯಣ್ಣ ಮತ್ತು ಅವ್ರ ಕುಟುಂಬದ ಮೇಲೆ ಇರ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಶಾಂಬಯ್ಯಣ್ಣ ಇಲ್ಲಿ ಶಾಸಕರಾಗಿ ಸ್ಪರ್ಧೆ ಮಾಡಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅವರು ವಿಧಾನಸಭಾ ಸ್ಪರ್ಧೆಗೆ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ತಮ್ಮ ಸೀಗೇನಹಳ್ಳಿ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳ ಒಂದು ಸಹಕಾರ ಇರಬೇಕು ಅಂತಕ್ಕಂಥ ಒಂದೇ ಒಂದು ಸಣ್ಣ ಕೋರಿಕೆಯನ್ನ ಸೊ ನಿಮ್ಮಲ್ಲಿ ಎಲ್ಲರ ಆಶೀರ್ವಾದ ಮೇಲೆ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನ ನಾನು ಹೇಳ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.